ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಲೋನ್ ಸ್ಕೀಮ್ ಬಂದಿದೆ. ಈ ವರ್ಗದ ಮಹಿಳೆಯರಿಗೆ ಸ್ವಂತ ವ್ಯಾಪಾರ ಮಾಡಲು ಸಿಗಲಿದೆ 3 ಲಕ್ಷ ರೂಪಾಯಿ. ಅದು ಯಾರ್ಯಾರಿಗೆ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ. ವಾಚ್ ಬರ್ತಾ ಇಲ್ಲ ಪ್ಲೀಸ್. ಓಕೆ, ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. ಸ್ವಂತ ಉದ್ಯಮ ಮತ್ತು ವ್ಯಾಪಾರ ಪ್ರಾರಂಭಿಸಲು ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗಾಗಿ ಬರೋಬ್ಬರಿ 3 ಲಕ್ಷವರೆಗೆ ಸಾಲ ಸೌಲಭ್ಯವನ್ನು ಒದಗಿಸುತ್ತದೆ. ಈ ಯೋಜನೆ ಅಡಿಯಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ಹೆಚ್ಚು ಬಡ್ಡಿ ಪಾವತಿ ಮಾಡದೆ ಸುಲಭವಾಗಿ 3 ಲಕ್ಷ ರೂಪಾಯಿ ಸಿಗಲಿದೆ. ಹೌದು, ಉದ್ಯಮಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಇದು ಉದ್ಯೋಗಿನಿ ಲೋನ್ ಸ್ಕೀಮ್ ಇದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮದ ವಿವಿಧ ಯೋಜನೆಗಳನ್ನು ಆನ್ಲೈನ್ ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಮಹಿಳೆಯರಿಗೆ ತಮ್ಮ ವ್ಯಾಪಾರಗಳಲ್ಲಿ ಸಹಾಯ ಮಾಡುವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಅಭಿವೃದ್ಧಿ ನಿಗಮಗಳಿಂದ ಬ್ಯಾಂಕುಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳ ಮೂಲಕ ವ್ಯಾಪಾರಗಳ ಚಟುವಟಿಕೆಗಳ ಸಣ್ಣ ಉದ್ಯಮಗಳನ್ನು ಕೈಗೊಳ್ಳಲು ಸಾಲದ ಮೇಲೆ ಸಹಾಯಧನವನ್ನು ಒದಗಿಸುತ್ತದೆ. ಈ ಪ್ರೈವೇಟ್ ಬ್ಯಾಂಕುಗಳು, ಜಿಲ್ಲಾ ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು RRBBS ನಂತರ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲವನ್ನು ತೆಗೆದುಕೊಳ್ಳಬಹುದು. ಉದ್ಯಮಿ ಯೋಜನೆಯ ವೈಶಿಷ್ಟ್ಯಗಳು ನೋಡ್ಕೊಳ್ಳಿ. ಈ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ, SC ಮತ್ತು ST ಫಲಾನುಭವಿಗಳಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ಬೇರೆ ಬೇರೆ ರೀತಿಯ ಸಹಾಯ ಇದೆ. ಅವುಗಳೆಂದರೆ ನೋಡ್ಕೊಳ್ಳಿ. ಸಾಮಾನ್ಯ ವರ್ಗ ಆದಾಯ ಮಿತಿ 1.5 ಲಕ್ಷ ರೂಪಾಯಿಗಳು. ಘಟಕ ವೆಚ್ಚ ಗರಿಷ್ಠ 3 ಲಕ್ಷ ರೂಪಾಯಿ. ಸಹಾಯಧನ ಶೇಕಡಾ 30%. ಇದು ಪರಿಶಿಷ್ಟ ಜಾತಿ SC ಅನಿಸುತ್ತೆ. ನೋಡ್ತೀನಿ, ವೆಯ್ಟ್ ಮಾಡಿ ಯಾವುದು ಅಂತ ನೋಡೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆದಾಯ ಮಿತಿ 2 ಲಕ್ಷ ರೂಪಾಯಿ. ಘಟಕ ವೆಚ್ಚ ಕನಿಷ್ಠ 1 ಲಕ್ಷ ರೂಪಾಯಿ ಹಾಗೂ ಗರಿಷ್ಠ 3 ಲಕ್ಷ ರೂಪಾಯಿ. ಸಹಾಯಧನ ಶೇಕಡಾ 50%. ಸಾಮಾನ್ಯ ವರ್ಗ OBC ಫಲಾನುಭವಿಗಳಿಗೆ ಆಗಲೇ ನೋಡಿದ್ವಲ್ಲ ಅದೇ. ಓಕೆನಾ. ನೆಕ್ಸ್ಟು ಉದ್ಯಮಿ ಯೋಜನೆ ಸಾಲ ಅರ್ಹತೆ ಮಾನದಂಡ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ವಿಶೇಷ ವರ್ಗಕ್ಕೆ ಸೇರಿದ ಮಹಿಳೆಯರಿಗೆ ಕುಟುಂಬದ ಆದಾಯ 1.5 ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು. ನೆಕ್ಸ್ಟು ವಯಸ್ಸಿನ ಮಿತಿ 18ರಿಂದ 55 ವರ್ಷ ಮೀರಿರಬಾರದು. ಅರ್ಜಿದಾರರು ಮತ್ತು ಕ್ರೆಡಿಟ್ ಸ್ಕೋರ್ ಮತ್ತು ಮರುಪಾವತಿ ಸಾಮರ್ಥ್ಯವನ್ನು ಹೊಂದಿರಬೇಕು. ಯಾವ ಉದ್ಯಮವನ್ನು ಆರಂಭಿಸಲು ಸಾಲ ದೊರೆಯುತ್ತದೆ ನೋಡ್ಕೊಳ್ಳಿ. 88 ವಿಧದ ಸಣ್ಣ ಉದ್ಯಮಗಳನ್ನು ಮಾಡಲು ಸಾಲ ದೊರೆಯುತ್ತದೆ. ಅವುಗಳಲ್ಲಿ ಪ್ರಮುಖವಾದವು ಕೆಳಗಿನಂತಿವೆ ನೋಡ್ಕೊಳ್ಳಿ. ಮಸಾಲೆ ಮಾಡಲು, ಸಸ್ಯಾಹಾರಿ ತೆರೆಯಲು, ನೆಕ್ಸ್ಟು ಫ್ರೆಂಡ್ಶಿಪ್ ಹೂಡಿಕೆ ಧರಿಸಲು, ಮತ್ತು ಪಡಿತರ ಚೀಟಿ ಅಂಗಡಿ ತೆರೆಯಲು, ಕಾಫಿ ಅಥವಾ ಚಾಯ್ ಮಾಡಲು, ಉಡುಗೊರೆ ಅಂಗಡಿಗಾಗಿ, ಬ್ಯೂಟಿ ಪಾರ್ಲರ್, ಫೋಟೋ ಸ್ಟುಡಿಯೋ, ಗಿರವಿ ಅಂಗಡಿ, ಪುಸ್ತಕ ಬುಕ್ಕಿಂಗ್, ಪ್ಲಾಸ್ಟಿಕ್ ಮತ್ತು ವಸ್ತು ಅಂಗಡಿ, ಐಸ್ ಕ್ರೀಮ್ ಅಂಗಡಿ ತೆರೆಯಲು, ತಿರ್ಗಾ ಮಡಿಕೆ ಅಂಗಡಿ, ಈ ಥರ ಎಲ್ಲನೂ ಕೂಡ ತೆರಿಬೋದು. ಓಕೆ, ನೆಕ್ಸ್ಟ್ ಇದೆ ನೋಡೋಣ ಬನ್ನಿ. ಇಷ್ಟಿದೆ. ನೆಕ್ಸ್ಟು ಎಲ್ಲಿದಪ್ಪ, ನಾನು ಓದಿದ್ದು ಒಂದು ಸ್ವಲ್ಪ ಇಲ್ಲೆಲ್ಲ ಇದೆ ನೋಡ್ಕೊಂಡು ತಾಳಿ. ಆಹಾರ ಮತ್ತು ಎಣ್ಣೆ ಅಂಗಡಿ ವ್ಯಾಪಾರ, ಚಾಯ್ ತೆರೆಯಲು, ತೆಂಗಿನಕಾಯಿ ವ್ಯಾಪಾರ, ಪ್ರಮಾಣ ಸಂಸ್ಥೆ, ಬೇಕರಿ ತೆರೆಯಲು, ಸಿಹಿ ಅಂಗಡಿ, ಪ್ರಾಮಾಣಿಕ ಸಂಸ್ಥೆ. ನೆಕ್ಸ್ಟ್ ಚಪ್ಪಲಿ ಮಾಡುವ ವ್ಯಾಪಾರ, STD ಬೂತ್ಗಳು ತುಂಬ ಇದ್ದಾವೆ. ನೀವು ಕೂಡ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಳ್ಳಿ. ಸ್ಕ್ರೀನಲ್ಲಿ ಕಾಣಿಸ್ತಿದೆ ನೋಡಿಕೊಂಡು. ನೆಕ್ಸ್ಟು ಅದ್ಯಂತ ದಾಖಲೆಗಳು ಯಾವ್ಯಾವ ಬೇಕಂತ ನೋಡೋಣ ಬನ್ನಿ. ದಾಖಲೆಗಳು ನೋಡ್ಕೊಳ್ಳಿ. 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಆಧಾರ್ ಕಾರ್ಡ್, ಜನನ ಮರಣ ಪತ್ರ, BPL ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಜಾತಿ ದೃಢೀಕರಣ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ ಇಂಥದ್ದವು ತರಬೇಕಾಗುತ್ತೆ. ಅರ್ಜಿ ಎಲ್ಲಿ ಸಲ್ಲಿಸಬೇಕು? ಉದ್ಯಮಿ ಯೋಜನೆಯ ಅಧಿಕೃತ ಅಧಿಸೂಚಿ ನೋಡ್ಕೊಳ್ಳಿ. ಅರ್ಹ ಅರ್ಜಿದಾರರು ಅಗತ್ಯ ದಾಖಲೆಗಳನ್ನು ಸಮೇತ ನಿಮ್ಮ ಹತ್ತಿರದ
ಗ್ರಾಮ ಪಂಚಾಯತ್ ಬಾಪೂಜಿ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಥವಾ ಕಂಪ್ಯೂಟರ್ ಸ್ಟೋರ್ ಭೇಟಿ ನೀಡಿ ಅರ್ಜಿ ಸಲ್ಲಿಸ್ಬೋದು. ಇದೇ ಇವತ್ತಿನ ವಿಷಯ. ನೋಡ್ಕೊಳ್ಳಿ, ಅರ್ಜಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.